ಸೊ ಈಗ ನನ್ ಜೊತೆ ದಿ ಲೆಜೆಂಡ್ರಿ ಕಾಲಮ್ನಿಸ್ಟ್, ಜರ್ನಲಿಸ್ಟ್, ರೈಟರ್ ಜೋಗಿ ಸರ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್, ಉದಯ ಕನ್ನಡ 2025ಗೆ ನಿಮ್ಗೆ ಸ್ವಾಗತ. ಸೊ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇಟ್ಸ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾವು ಎಲ್ಲ ಉದಯ ಟಿವಿ, ಉದಯ ಚಾನೆಲ್ ನೋಡ್ಕೊಂಡು ಬೆಳೆದವರು ಬಿಗಿನಿಂಗ್ ಡೇಸ್ ಅಲ್ಲಿ. ಹಾಗಾಗಿ ಅವರು ಈ ಉದಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿಯನ್ನ ಶುರು ಮಾಡಿ ಅದರಲ್ಲಿ ನನಗೆ ಕರೆದಿದ್ದಾರೆ. ಸೊ ಖುಷಿ ಆಗ್ತಿದೆ ನಂಗೆ. ಐ ಆಮ್ ಹ್ಯಾಪಿ. ಸೊ ನಿಮಗೆ ರೈಟಿಂಗ್ ಯಾವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಸರ್? ನೀವಂದ್ರೆ ಚಿಕ್ಕವರಿದ್ದಾಗಿಂದನೇ ನೀವು? ನಾನು ಒಂದು 18 ವರ್ಷ ಇದ್ದಾಗ ಬರೀತಿದ್ದೆ. ಅಂದ್ರೆ ಬರೆಯಕ್ಕೆ ಶುರು ಮಾಡಿದಾಗ SLC ಬರೀತಿದ್ದೆ. ಬಟ್ ಪ್ರಿಂಟ್ ಆಗಿದ್ದು PUC ಇದ್ದಾಗ 18, ಅಂದ್ರೆ 42 ಇಯರ್ಸ್ ಆಯ್ತು ಬರೆಯಕ್ಕೆ ಶುರು ಮಾಡಿ. ಒಂದು ಆಲ್ ಟೈಮ್ ಫೇವರೆಟ್ ಬುಕ್ ಒಂದಿದೆ. ಅಂದ್ರೆ ನಾನು ಓದ್ತಾ ಇರೋ ಬುಕ್ಕಲ್ಲಿ ಒಂದು ಅಂದ್ರೆ ಲಂಕೇಶ್ ಬರೆದಿರುವಂತ ಅವ್ರದ್ದು ಟೀಕೆ ಟಿಪ್ಪಣಿ ಅಂತ ಬುಕ್ ಇದೆ. 5 ವಾಲ್ಯೂಮ್ ಇದೆ. ಅದು ಓದ್ತೀನಿ ಬಹಳ ಇಷ್ಟಪಟ್ಟು. ಎರಡನೇದು ಕಾರ್ನಾಡ ನಾಟಕಗಳನ್ನು ಮತ್ತೆ ಓದ್ತೀನಿ. ನಾಟಕಗಳು ಬಹಳ ಚೆನ್ನಾಗಿರ್ತವೆ. 400 ಪುಟದ ಬುಕ್ ಬರೆದಿದ್ದೀನಿ ಸ್ಟೋರಿ ರೈಟಿಂಗ್ ಬಗ್ಗೆ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಹಲಗೆ ಬಳಪ ಅಂತ ಒಂದು ಬುಕ್ ಬರೆದಿದ್ದೀನಿ. 2 ಬುಕ್ ಇದೆ. ಆ 2 ಬುಕ್ ಓದಿದ್ರೆ ಅದರಲ್ಲಿ ಹಲಗೆ ಬಳಪದಲ್ಲಿ ಯಾವ ತರ ರೈಟಿಂಗ್ ಶುರು ಮಾಡಬೇಕು, ಯಾಕೆ ಮಾಡಬೇಕು ಅದಿದೆ. ಈ ಹೊಸ ಬುಕ್ಕಲ್ಲಿ ಕಂಪ್ಲೀಟ್ಲಿ ಸ್ಟೋರಿಯಲ್ಲಿ ಪ್ಲಾಟ್ ಹೆಂಗ್ ಬರುತ್ತೆ, ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ, ಹೆಸರು ಹೆಂಗ್ ಬಳಸ್ಬೇಕು, ಯಾವ ಊರಿನ ಹೆಸರು ಯಾವ ತಗೋಬೇಕು. ಸೊ ಈ ತರದೆಲ್ಲ ಇಟ್ಕೊಂಡು ಒಂದು ಬುಕ್ ಬರೆದಿದ್ದೀನಿ, ಕತೆಗಾರರ ಕೈಪಿಡಿ ಅಂತ.